ಮುಖೇಶ್ ಅಂಬಾನಿ ಮನೆಯಲ್ಲಿ ರೊಟ್ಟಿ ಮಾಡುವ ಬಾಣಸಿಗನಿಗೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳವಿದೆ. 600ಕ್ಕೂ ಹೆಚ್ಚು ಸಿಬ್ಬಂದಿ ಮತ್ತು ಅತಿಥಿಗಳಿಗಾಗಿ ದಿನಕ್ಕೆ ಸುಮಾರು 4,000 ರೊಟ್ಟಿಗಳನ್ನು ತಯಾರಿಸುವುದೇ ಈ ಭಾರೀ ಸಂಬಳಕ್ಕೆ ಕಾರಣವಾಗಿದೆ. ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಐಷಾರಾಮಿ ಜೀವನ ಶೈಲಿಗೆ ಹೆಸರುವಾಸಿ. ಸಸ್ಯಾಹಾರಿಗಳಾಗಿರುವ ಅಂಬಾನಿಯವರು ಸದಾ ಮನೆಯಲ್ಲಿಯೇ ಊಟ ಮಾಡ್ತಾರೆ, ಡಯಟ್ ಫುಡ್ ಸೇವನೆ ಮಾಡ್ತಾರೆ. ಆಹಾರದ ವಿಷಯದಲ್ಲಿ ಅಂಬಾನಿ ಕುಟುಂಬ ಸಖತ್ ಚ್ಯೂಸಿ, ಕಟ್ಟುನಿಟ್ಟಾದ ಆಹಾರ ಕ್ರಮವನ್ನು ಅನುಸರಿಸುತ್ತಾರೆ. ಮುಖೇಶ್ ಅಂಬಾನಿಯವರು ಹಿಂದೊಮ್ಮೆ ತಮಗೆ ದಾಲ್, ರೊಟ್ಟಿ ಮತ್ತು ಅನ್ನ ಇಷ್ಟ ಎಂದಿದ್ರು. ಥಾಯ್ ಪಾಕ ಪದ್ಧತಿಯನ್ನೂ ಸಹ ಇಷ್ಟ ಎಂದಿದ್ರು. ಆದರೆ ಅವರು ಪ್ರತಿ ಭಾನುವಾರ ಮಾತ್ರ ಇಡ್ಲಿ ಸಾಂಬಾರ್ ತಿಂತಾರಂತೆ. ಅವರ ಮಾತು ಬಿಡಿ, ಇದೀಗ ಇಂಟ್ರೆಸ್ಟಿಂಗ್ ವಿಷಯ ಕೇಳಿ. ಇದು ಅಂಬಾನಿ ಮನೆಯಲ್ಲಿ ರೊಟ್ಟಿ ಮಾಡುವವರ ಸ್ಟೋರಿ. ಇಲ್ಲಿ ರೊಟ್ಟಿ ಮಾಡುವವರಿಗೆ 2 ಲಕ್ಷ ರೂಪಾಯಿ ಸಂಬಳವಿದೆ. ಇಷ್ಟು ಹೇಳ್ತಿದ್ದಂತೆಯೇ ಬರೀ ರೀಲ್ ಬಿಡಬೇಡಿ, ಇವೆಲ್ಲ ಸುಳ್ಳು ಎಂದೆಲ್ಲ ಮಾತನಾಡುವುದೂ ಇದೆ. ಆದರೆ 2 ಲಕ್ಷ ರೂಪಾಯಿ ಸಂಬಳ ಇರೋದು ನಿಜ. ಇದು ಕಳೆದ ವರ್ಷದ ಸ್ಯಾಲರಿ. ಈ ವರ್ಷ ಇನ್ನೂ ಹೆಚ್ಚಾಗಿರಲಿಕ್ಕೆ ಸಾಕು. ಅಷ್ಟಕ್ಕೂ ಯಾಕಿಷ್ಟೊಂದು ಸಂಬಳ ಕೊಡ್ತಾರೆ ಅನ್ನೋದನ್ನ ಮೊದಲು ನೋಡಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಪೂರ್ಣಗೊಳಿಸಿದವರಿಗಷ್ಟೇ ಇಲ್ಲಿ ಕೆಲಸ ಮಾಡುವ ಅವಕಾಶ ಇದ್ದು, ಮಾಧ್ಯಮ ವರದಿಗಳ ಪ್ರಕಾರ ರೊಟ್ಟಿ ತಯಾರಿಕೆಗೆ ಕೂಡ ತಿಂಗಳಿಗೆ 2 ಲಕ್ಷ ರೂಪಾಯಿ ವೇತನವಿದೆ. ಅಂದರೆ ವರ್ಷಕ್ಕೆ 24 ಲಕ್ಷ ರೂಪಾಯಿ. ಅಷ್ಟಕ್ಕೂ 3 ಹೆಲಿಪ್ಯಾಡ್, 168 ಕಾರುಗಳನ್ನು ಏಕಕಾಲದಲ್ಲಿ ಪಾರ್ಕ್ ಮಾಡಬಲ್ಲ ಪಾರ್ಕಿಂಗ್, ಲಕ್ಸುರಿ ತರಹೇವಾರಿ ಸೌಲಭ್ಯ ಇರುವ ಅಂಬಾನಿ ಮನೆಯಲ್ಲಿ 600ಕ್ಕೂ ಹೆಚ್ಚು ನೌಕರರು ದುಡಿತಿದ್ದಾರೆ. ಇವರಿಗೆ ಅಡುಗೆ ಮಾಡಿ ಹಾಕಲು ಪ್ರತ್ಯೇಕ ಶೆಫ್ ತಂಡವೇ ಇದೆ. ಇದರ ಅರ್ಥ ಸಾಮಾನ್ಯ ಜನರು ಒಂದು ಫಂಕ್ಷನ್ ಮಾಡಿದರೆ ಎಷ್ಟು ಮಂದಿ ಬರಬಹುದೋ ಅಷ್ಟೇ ದಿನವೂ ಇಲ್ಲಿ ಅಡುಗೆ ಮಾಡಬೇಕು. ಇವರೆಲ್ಲರಿಗೂ ರೊಟ್ಟಿ ಮಾಡಲಾಗುತ್ತೆ. ಏನಿಲ್ಲವೆಂದರೂ ದಿನಕ್ಕೆ 4,000 ರೊಟ್ಟಿ ಮಾಡಬೇಕು. ಅಂಬಾನಿಯವರು ತಮ್ಮ ಸಿಬ್ಬಂದಿಗೆ ಒಂದು ಮಹಡಿಯನ್ನೇ ಮೀಸಲಿಟ್ಟಿದ್ದು 27 ಅಂತಸ್ತುಗಳಾದ ಈ ಮನೆ ಮೌಲ್ಯ ಸುಮಾರು 15,000 ಕೋಟಿ ಇದೆ. 4,000 ರೊಟ್ಟಿಗಳನ್ನು ತಯಾರಿಸಿ ನೌಕರರಿಗೆ ಮತ್ತು ಅತಿಥಿಗಳಿಗೆ ಸಮಾನ ವಿತರಣೆ ಮಾಡಲಾಗುತ್ತೆ. ಅದಕ್ಕಾಗಿ ರೊಟ್ಟಿ ಮಾಡುವವರಿಗೆ ಈ ಪರಿಯ ಸಂಬಳವಿದೆ. ಹಾಗೆಂದು ಈ ರೊಟ್ಟಿ ಕೇವಲ ಬೆಳಗಿನ ಉಪಹಾರಕ್ಕೆ ಮಾತ್ರ. ಅಲ್ಲಿರುವ 600 ಸಿಬ್ಬಂದಿ ಜೊತೆ ಬರುವ ಅತಿಥಿಗಳಿಗೂ ಇದೇ ಆಹಾರ ನೀಡಲಾಗುತ್ತೆ. ಅಂಬಾನಿ ಕುಟುಂಬಕ್ಕೆ ಅಂಬಾನಿ ಮನೆಯ ಸಿಬ್ಬಂದಿಗಳಿಗೆ ಅಡುಗೆ ಮಾಡಲು ಅತಿದೊಡ್ಡ ಕುಕಿಂಗ್ ತಂಡವಿದೆ. ರೋಟಿ ಮಾಡುವ ಶೆಫ್ ಈ ವಿಭಾಗದ ಹೆಡ್. ಇನ್ನುಳಿದ ಸಿಬ್ಬಂದಿಗಳು ಈ ಶೆಫ್ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಈ ಬಾಣಸಿಗನಿಗೆ 2 ಲಕ್ಷ ರೂಪಾಯಿ ಸಂಬಳ. ಈತನ ಕೆಳಗೆ ಕೆಲಸ ಮಾಡುವ ಸಿಬ್ಬಂದಿಗಳಿಗೂ ಅವರ ಜವಾಬ್ದಾರಿ ಹಾಗೂ ಅನುಭವಕ್ಕೆ ತಕ್ಕಂತೆ ವೇತನ ನೀಡಲಾಗ್ತಿದೆ. ಹಾಗೆಂದು ಅವರೇನು ನಮ್ಮ ಹಾಗೆ ಕೈಯಿಂದ ರೊಟ್ಟಿ ಮಾಡಲ್ವಂತೆ. ಬದಲಿಗೆ ಅವರ ಮನೆ ಆಂಟಿಲಿಯಾದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ರೋಟಿ ಮೆಷಿನ್ ಇದೆ. ಹಲವು ಮಷಿನ್ ಬಳಸಿ ಇಷ್ಟೊಂದು ರೋಟಿ ಮಾಡ್ತಾರೆ. ಮಷಿನ್ ಇದ್ರೆ ನಾವು ಮಾಡ್ಬೋದಲ್ವಾ ಅಂತ ಹಲವರಿಗೆ ಅನಿಸಿರಲೂಬಹುದು ಎನ್ನಿ.